ಯಾಕೆ ಒಂದು ಸ್ವೀಟ್ ಕಾರ್ನ್ ಬಳಸ್ಕೊಂಡು ಪಕೋಡ ಮಾಡಬಾರದು? ಚೆನ್ನಾಗಿ ಏನಂತಾರೆ ಕಾಗಿದ್ದು? ಏನಂತಾರೆ ಕಾಗಿದ್ದು? ಏನಂತಾರೆ ಪಾಂಡೆ? ಈಗ ನಮ್ಮ ಯಜಮಾರ್ನ ಯಾವ ಕನ್ನಡನ ಇದು? ನನ್ನ ಗಂಡಂಗೆ ಗೊತ್ತಿಲ್ಲ, ಚಿಲ್ಲಿ ಹಾಕ್ತಾ ಇದೀನಿ. ಖಾರವಾಗಿ ನೀನು ಎಷ್ಟು ತಿಂತೀಯೋ ಅಷ್ಟೇ ಸ್ಪೈಸ್ನೇ ಹಾಕಿರೋದು. ಬರೀ ಪಕೋಡ ಇದ್ರೆ ಸರಿ ಹೋಗಲ್ಲ. ಪಕೋಡದ ಜೊತೆ ಏನಾದ್ರೂ ತಣ್ಣಗೆ ಐಸ್ ಕ್ಯೂಬ್ ಹಾಕೊಂಡು ನಮಗೆಲ್ಲ ಗೊತ್ತಾಗೋಯ್ತು. ಏನ್ ತಗೊಂಬಂದಿದ್ದೀನಿ ನೋಡಿ. ಹೆಂಗೆ ನಾವು ನಾನೇ ಭಾಗ್ಯವಂತ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಯಶಸ್ವಿನಿ ದೇಶಪಾಂಡೆ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿರೋ ಅಂತ ಭಾವಿಸ್ತಾ, ಏನೋ ಸಡನ್ನಾಗಿ ನಮ್ಮ ಬೆಂಗಳೂರು ಹುಚ್ಚುಚ್ಚಾಗಿ ಆಡ್ತಾ ಇದೆ. ಅಂದರೆ ವೆದರ್ ಸಡನ್ನಾಗಿ ಚೇಂಜ್ ಆಗೋಗುತ್ತೆ. ಫುಲ್ಲು ಒಂದ್ಸರಿ ಬಿಸಿಲಿರುತ್ತೆ, ಒಂದ್ಸರಿ ಮಳೆ ಇರುತ್ತೆ. ಇವಾಗಂತೂ ಫುಲ್ಲು ಚಿಲ್ಡಾಗಿದೆ. ಒಳ್ಳೆ ಯಾವುದೋ ಕಾಶ್ಮೀರ್ಗೆ ಹೋದರೆ ಹಿಂಗೆ ಚಿಲ್ಡಾಗಿರುತ್ತೆ ಆ ಥರ ಇದೆ. ಸಡನ್ನಾಗಿ ಬೇರೆ ಹೊಟ್ಟೆ ಹಸಿವಾಗ್ತಾ ಇದೆ. ಮನೇಲಿ ಬೇರೆ ಸ್ವೀಟ್ ಕಾರ್ನ್ ಇದೆ. ಯಾಕೆ ಒಂದು ಸ್ವೀಟ್ ಕಾರ್ನ ಬಳಸ್ಕೊಂಡು ಪಕೋಡ ಮಾಡಬಾರದು? ನಾನೇ ಭಾಗ್ಯವಂತ. ಸೊ ಈಗ ಬೇಗ ಕಾರ್ನ್ ಆನಿಯನ್ ಪಕೋಡನ ರೆಡಿ ಮಾಡ್ತೀನಿ. ಸೊ ವೆಲ್ಕಮ್ ಟು ಯಶಸ್ವಿನಿ ದೇಶಪಾಂಡೆ ಯೂಟ್ಯೂಬ್ ಚಾನಲ್. ಈಗ ಕಾರ್ನ್ ಆನಿಯನ್ ಪಕೋಡಗೆ ಬೇಕಾಗಿರುವಂಥ ಪದಾರ್ಥಗಳು: ಫಸ್ಟು ಕಡಲೆ ಹಿಟ್ಟು, ಸ್ವೀಟ್ ಕಾರ್ನ್, ಎಣ್ಣೆ, 1.5 ಈರುಳ್ಳಿ ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಮೈದಾ, ಅಕ್ಕಿ ಹಿಟ್ಟು, ಕರಿಬೇವು, ಕಾರ್ನ್ಫ್ಲೋರ್, ಸಣ್ಣದಾಗಿ ಹೆಚ್ಕೊಂಡಿರುವಂಥ ಚಿಲ್ಲಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಗರಂ ಮಸಾಲ ಪೌಡರ್. ಇದನ್ನೆಲ್ಲ ಹಾಕಿ ಸಕ್ಕತ್ತಾಗಿರುವಂಥ ಕಾರ್ನ್ ಆನಿಯನ್ ಪಕೋಡನ ರೆಡಿ ಮಾಡ್ತೀನಿ. ಈಗ ಫಸ್ಟು ಸ್ವೀಟ್ ಕಾರ್ನ ತೊಗೋತಾ ಇದ್ದೀನಿ. ಸ್ವೀಟ್ ಕಾರ್ನ್ ಒಂದು ಅರ್ಧ ತೊಗೊಂಡಿದ್ದೀನಿ. ನಮ್ಮ ಮನೇಲಿ ಇಬ್ಬರೇ ಇರೋದ್ರಿಂದ ಸ್ವಲ್ಪ ಕಮ್ಮಿ ಕ್ವಾಂಟಿಟಿಯಲ್ಲಿ ಮಾಡೋದು. ಈಗ 1 ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ, ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಚೂರು ಕೊತ್ತಂಬರಿ ಸೊಪ್ಪು, ಸಣ್ಣದಾಗಿ ಹೆಚ್ಕೊಂಡಿರುವಂಥ ಕರಿಬೇವು, ನನ್ನ ಗಂಡಂಗೆ ಗೊತ್ತಿಲ್ಲ, ಚಿಲ್ಲಿ ಹಾಕ್ತಾಯಿದ್ದೀನಿ ಸಣ್ಣದಾಗಿ ಹೆಚ್ಕೊಂಡು. ಆಯಿತಾ? ಮಿಕ್ಸ್ ಆಗಿಬಿಟ್ರೆ ಗೊತ್ತಾಗೋದಿಲ್ಲ. ಅವನಿಗೇನಾದರೂ ಬಾಯಿಗೆ ಸಿಕ್ಬಿಡ್ತು ಅಂತಂದ್ರೆ ತತ್ಕೊಂಡ್ಬಿಡ್ತಾನೆ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನನಗೆ ಚಿಲ್ಲಿ ಅಂದರೆ ಇಷ್ಟ. ಇವನಿಂದ ಯಾವಾಗಲೂ ಉದ್ದುದ್ದನೇ ಹೆಚ್ಚ್ತಾ ಇರ್ತೀನಿ, ಬಟ್ ಇದರಲ್ಲಿ ಗೊತ್ತಾಗೋದಿಲ್ಲ. ಸೊ ಸಣ್ಣದಾಗಿ ಹೆಚ್ಕೊಂಡಿರುವಂಥ ಚಿಲ್ಲಿ, ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಚೂರು ಜೀರಿಗೆ, ಒಂದು 1/2 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ನ ತೊಗೋತಾ ಇದ್ದೀನಿ. ಈ ಕಾರ್ನ್ಫ್ಲೋರ್ ಮತ್ತು ಮೈದಾ ಏನಕ್ಕೆ ಹಾಕ್ತಾ ಇದ್ದೀನಿ ಅಂತಂದರೆ, ಕಾರ್ನ್ ಹಾಕಿದ್ದೀನಲ್ವಾ, ಸೊ ಅದು ಸ್ವಲ್ಪ ಹಿಡ್ಕೊಳ್ಳುತ್ತೆ. ಸ್ವಲ್ಪ ಅಕ್ಕಿ ಹಿಟ್ಟು ಏನಕ್ಕೆ ಅಂತಂದರೆ ಕ್ರಿಸ್ಪಿನೆಸ್ ಬರೋದಕ್ಕೆ. ಹಾಗಾಗಿ ಒಂದು 1.5 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು, ಆಮೇಲೆ ಮೈದಾನು 1 ಟೇಬಲ್ ಸ್ಪೂನ್ ಯೂಸ್ ಮಾಡ್ತಾಯಿದ್ದೀನಿ. ಇಟ್ಸ್ ಆಲ್ ಬಿಕಾಸ್ ಆಫ್ ಕಾರ್ನ ಹಿಡಿಯೋದಕ್ಕೆ. 1 ಟೇಬಲ್ ಸ್ಪೂನ್ ಮೈದಾ, ಒಂದು 2ರಿಂದ 3 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು, 1 2 3. ನೀವು ಕನ್ಸಿಸ್ಟೆನ್ಸಿನ ನೋಡಿಕೊಂಡು ನೀವು ಕಡಲೆ ಹಿಟ್ಟನ್ನ ಹಾಕೋಬಹುದು. ನಿಮಗೆ ಮೈದಾ ಹಿಟ್ಟು ಮತ್ತು ಕಾರ್ನ್ಫ್ಲೋರ್ನ ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂತಂದರೆ ಬರೀ ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ಬಟ್ ಈ ಥರ ಹಾಕ್ಕೊಂಡಾಗ ಒಂದು ಸ್ವಲ್ಪ ಕ್ಲೀನಾಗಿ ಹಿಡಿಯುತ್ತೆ. ಇದನ್ನು ಫಸ್ಟು ಒಂದು ಸ್ವಲ್ಪ ಹಿಂಗೆ ಮಿಕ್ಸ್ ಮಾಡ್ಕೋತೀನಿ. ಬೇರೆ ಗರಂ ಮಸಾಲೆಗಳೆಲ್ಲ ಹಾಕೋಕ್ಕಿಂತ ಮುಂಚೆ ಇದೊಂದು ಸ್ವಲ್ಪ ಹಿಂಗೆ ಚೆನ್ನಾಗಿ ಕಲಿಸ್ಕೋಬೇಕು. ಒಂಚೂರು ರುಚಿಗೆ ತಕ್ಕಷ್ಟು ಉಪ್ಪು, ಚೂರೇ ಚೂರು ಧನಿಯಾ ಪುಡಿ, ಚೂರೇ ಚೂರು ಚಿಲ್ಲಿ ಪೌಡರ್, ಸ್ವಲ್ಪ ಅರಿಶಿನ, ಸ್ವಲ್ಪ ಗರಂ ಮಸಾಲ, ಹಾಗೆ ಜೀರಾ ಪೌಡರ್, ಇಷ್ಟು ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ಈಗ ಸ್ವಲ್ಪ 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 ನೀರನ್ನ ಮಿಕ್ಸ್ ಮಾಡ್ಕೊಂಡು ಕಲಿಸ್ಕೋಬೇಕು. ಚೂರು ಚೂರೇ ಹಾಕೋಬೇಕು, ಜಾಸ್ತಿ ಹಾಕೋಬಾರ್ದು. ಫುಲ್ಲು ಮಿಕ್ಸ್ ಆಗಬೇಕು.
ಒಂಚೂರು ನೀರು. ನಿಮ್ಗೇನಾದರೂ ಡೌಟ್ ಇದ್ದರೆ ಇದು ಹಿಡಿಯೋದಿಲ್ಲ, ಸ್ಟಿಕ್ ಆಗಲ್ಲ ಅಂತಂದರೆ ಇನ್ನೊಂಚೂರು ನೀವು ಬೇಕಾದ್ರೆ ಕಡಲೆ ಹಿಟ್ಟನ್ನ ಹಾಕೋಬೋದು. ಬಟ್ ನೀರನ್ನ ಕಲಿಸ್ಕೊಂಡು ನೀವು ನೀರು ಹಾಕ್ಕೋಬೇಕಾಗತ್ತೆ. ತುಂಬ ನೀರು ಹಾಕ್ಬಿಟ್ರೆ ಫುಲ್ಲು ಅದು ದೋಸೆ ಆಗಿಬಿಡುತ್ತೆ. ದೋಸೆ ಕ್ಲೀನಾಗಿ ಮಿಕ್ಸ್ ಆಗಬೇಕು. ಎಲ್ಲ ಸ್ಪೈಸಸ್ ಎಲ್ಲ ಮಿಕ್ಸ್ ಆಗಿ ಎಣ್ಣೆಗೆ ಹಾಕ್ಕೊಂಡು ಕರ್ಕೊಂಡು ತಿಂತಾಯಿದ್ರೆ ಸಕ್ಕತ್ತಾಗಿರುತ್ತೆ. ಈ ಕನ್ಸಿಸ್ಟೆನ್ಸಿಯಲ್ಲಿ ನೀವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದೊಂದು 5 ನಿಮಿಷ ಪಕ್ಕಕ್ಕಿಟ್ಟು ಎಣ್ಣೆ ಕಾಯ್ಸೋಕೆ ಇಟ್ಕೊತೀನಿ. ಓಂ ಅಗ್ನಿದೇವಾಯ ನಮಃ. ನಾನು ಮಾಡೋ ಕಾರ್ನ್ ಆನಿಯನ್ ಪಕೋಡ ಸಕ್ಕತ್ತಾಗಲಿ. ಈಗ ಒಲೆ ಹಚ್ಚುವ ಕಾರ್ಯಕ್ರಮ. ಈಗ ಎಣ್ಣೆನ ಕಾಯ್ಸೋಕ್ಕಿಟ್ಟಿದ್ದೀನಿ. ಒಂದು 5 ನಿಮಿಷ ಇದು ಚೆನ್ನಾಗಿ ಇದಕ್ಕೆ ಏನಂತಾರೆ ಕಾಗಿದ್ದು. ಇದಕ್ಕೆ ಏನಂತಾರೆ ಕಾಗಿದ್ದು. ಏನಂತಾರೆ ಪಾಂಡೆ? ಇದಕ್ಕೆ ಯಾವ ಥರ ರಿಪ್ಲೈ ಮಾಡ್ತೀರಾ ನೀವೇ ಮಾಡಿ. ಪಾಂಡೆ ಇಲ್ಲ, ಇದು ಬಿಸಿ ಆಗಬೇಕು. ಎಣ್ಣೆ ಬಿಸಿ ಆಗಿದ ತಕ್ಷಣ ಪಕೋಡನ ಇದರಲ್ಲಿ ಬಿಡ್ತೀನಿ. ಈ ಸ್ವೀಟ್ ಕಾರ್ನ್ ಆನಿಯನ್ ಪಕೋಡ ನಾನು ಫಸ್ಟ್ ಟೈಮು ಲಾಕ್ಡೌನ್ ಟೈಮಲ್ಲಿ ನಮ್ಮ ಬೆಟ್ಟಗುಡ್ಡದಲ್ಲಿ ನಾನು ಟ್ರೈ ಮಾಡಿದ್ದು. ಎವ್ರಿ ಟೈಮ್ ಏನೋ ಆನಿಯನ್ ಪಕೋಡ ಬಜ್ಜಿ ಎಲ್ಲ ಮಾಡ್ತಾನೆ ಇರ್ತೀವಿ. ಸೊ ಅಲ್ಲಿ ಹುಡುಗರು ಹೋಗ್ಬಿಟ್ಟು ತೊಗೊಂಬಂದರು. ಅಕ್ಕ ಇದರಲ್ಲಿ ಏನು ಸ್ವೀಟ್ ಕಾರ್ನ ಬೇಯಿಸ್ಬಿಟ್ಟು ಉಪ್ಪು ಖಾರ ಹಾಕ್ಕೊಡಿ ಹಂಗೆ ಹಿಂಗೆ ಅಂತಂದ. ನಾನು ಇನ್ನೊಂದು ಡಿಶ್ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಈ ಥರ ಸ್ವೀಟ್ ಕಾರ್ನ್ ಆನಿಯನ್ ಪಕೋಡನ ಮಾಡಿಕೊಟ್ಟಿದ್ದೆ. ಎಲ್ಲ ಹುಡುಗರು ಇಷ್ಟಪಟ್ಬಿಟ್ಟಿದ್ರು. ಆಮೇಲೆ ನಿರಂಜನ್ ತಿಂದ್ಬಿಟ್ಟು ಏನಮ್ಮ ನಾನ್ ವೆಜ್ ತಿನ್ನೋರೆ ಇಷ್ಟೊಂದು ಚೆನ್ನಾಗಿ ಮೆಚ್ಕೋತಿದ್ದಾರೆ ಅಂತೆಲ್ಲ ನನಗೆ ಏನೋ ಹೊಗಳಿದ್ದ. ಸೊ ಹಾಗಾಗಿ ನಾನು ಇವತ್ತು ನಿಮಗೋಸ್ಕರ ಇದನ್ನ ತೋರಿಸ್ಕೊಡ್ತಾ ಇರೋದು. ಸೊ ಈ ಎಣ್ಣೆ ಬಿಸಿಯಾಗಿದೆ, ಇದನ್ನು ಬಿಟ್ಕೊಂಡು ಹೋಗೋದಷ್ಟೆ. ಬಟ್ ಹುಷಾರಾಗಿ ಹಾಕಿ. ಅಮ್ಮ ನನಗೆ ಎಣ್ಣೆ ಅಂದರೆ ಭಯ ಆಗುತ್ತೆ, ಬಟ್ ಮಾಡೋಕ್ಕಿಷ್ಟ. ಬಟ್ ಸ್ವೀಟ್ ಕಾರ್ನ್ ತುಂಬ ಹುಷಾರು, ಸಿಡಿಯುತ್ತೆ ಒಂದೊಂದು ಸರಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಕುಕ್ ಮಾಡ್ಕೊಳ್ಳಿ. ನಂಗೊಂದು ಡೌಟು, ಈ ಸ್ವೀಟ್ ಕಾರ್ನ್ನ ಕನ್ನಡದಲ್ಲಿ ಏನು ಹೇಳ್ತಾರೆ ಕಮೆಂಟ್ ಮಾಡಿ. ನಾನಾದರೆ ಸಿಹಿ ಜೋಳ ಅಂತ ಹೇಳ್ತೀನಿ. ಬಟ್ ಇದಕ್ಕೆ ಆ್ಯಕ್ಚುಯಲ್ ಹೆಸರು ಏನು ಕಮೆಂಟ್ ಮಾಡಿ. ಅಡುಗೆ ಮಾಡೋದು ಓಕೆ, ಈ ಗಲೀಜಾದಾಗ ಕ್ಲೀನ್ ಮಾಡೋದಿದೆಯಲ್ವಾ, ಅದು ಇನ್ನೊಂದು ದೊಡ್ಡ ಟಾಸ್ಕು. ನನಗಂತೂ ಈ ಸಿಂಕಲ್ಲಿ ಪಾತ್ರೆ ಬಿದ್ದಿರಬಾರ್ದು, ಆಮೇಲೆ ಇಲ್ಲಿ ಕಟ್ಟೆ ಮೇಲೆ ಏನೂ ಇರಬಾರ್ದು, ಆ ಥರದ್ದೆಲ್ಲ ಒಂದಷ್ಟು OCDಗಳಿದೆ. ಬಿಕಾಸ್ ಈಗ ನಮ್ಮ ಮನೆಗೆ ಕೆಲಸದವ್ರು ಬೇರೆ ಇಲ್ಲ, ನಾನೇ ನಮ್ಮ ಮನೆಗೆ ಕೆಲಸದವಳು. ಸತ್ಯನ ಸತ್ಯ ಹಾಗೆ ಹೇಳ್ತೀನಿ, ನಾನು ಇರೋ ಥರ ಹೇಳ್ತೀನಿ. ನಾನೇ ನಮ್ಮ ಮನೆಗೆ ಕೆಲಸದವಳು, ಹಾಗೆ ರಾಣಿ. ಸೊ ಎಲ್ಲ ನಾನೇ ಮಾಡ್ಕೋಬೇಕಾಗತ್ತೆ. ನೋಡಿ ನೋಡಿ ಹೆಂಗಾಗ್ತದೆ ನಮ್ಮ ಕಾರ್ನ್ ಆನಿಯನ್ ಪಕೋಡ. ಇನ್ನು ಕಾರ್ನಲ್ಲಿ, ಸ್ವೀಟ್ ಕಾರ್ನಲ್ಲಿ ಏನೇನೆಲ್ಲ ರೆಸಿಪೀಸ್ ಮಾಡ್ಬೋದು ಕಮೆಂಟ್ ಮಾಡಿ. ಅಲ್ಲಲ್ಲಲ್ಲಲ್ಲ ಏನು ಸಖತ್ತಾಗಿದೆ ನೋಡಿ ಪಕೋಡ. ಈಗ ನಮ್ಮ ಯಜಮಾನ್ರನ್ನ ಯಾವ ಕನ್ನಡನ ಇದು? ನಮ್ಮ ಯಜಮಾನ್ರನ್ನ ಕರೆದು ಸ್ವೀಟ್ ಕಾರ್ನ್ ಆನಿಯನ್ ಪಕೋಡನ ಅವಾಗ ಯಾವಾಗೋ ತಿಂದಿದ್ದು ಮತ್ತೆ ಇನ್ನೊಂದ್ಸರಿ ಟೇಸ್ಟ್ ಮಾಡಿಸೋಣ. ಈಗ ಪ್ಲೇಟಿಂಗ್ ಮಾಡಬೇಕು. ಇನ್ನು ನಮ್ಮ ಯಜಮಾನ್ರು ಗೊತ್ತಲ್ವ, ಪ್ರತಿ ಸಾರಿ ನಾನು ಇದಕ್ಕೆ ಇಷ್ಟು ಮಾರ್ಕ್ಸು, ಇದು ಚೆನ್ನಾಗಿಲ್ಲ, ಇದು ಅಗಲ ಆಗಿದೆ, ಇದು ಚಿಕ್ಕದಾಗಿದೆ, ಇದು ತುಂಡಾಗಿದೆ, ಇನ್ನೊಂದಾಗಿದೆ ಅಂತೆಲ್ಲ ಹೇಳ್ತಾ ಇದ್ರಲ್ವಾ. ಅದಕ್ಕೆ ಈ ಸರಿ ನನ್ನ ಗಂಡ ನನಗೆ ಮಾತಾಡೋ ಹಾಗೆ ಇಲ್ಲ. ಏನು ತಗೊಂಬಂದಿದ್ದೀನಿ ನೋಡಿ. ಹೆಂಗೆ ನಾವು ಏನು ನಡೀತಾ ಇದೆ ಇಲ್ಲಿ? ಹೆಂಗಿದೆ ಹೊಸ ಟ್ರೇ. ಸೊ ನನ್ನ ಗಂಡ ಇವಾಗ ಏನು ಮಾತಾಡಂಗೆ ಇಲ್ಲ, ಇದನ್ನ ನೋಡೇ ಕಳೆದೋಗ್ತಾನೆ. ಈಗ ಕ್ಲೀನಾಗಿ ಕಾರ್ನ್ ಆನಿಯನ್ ಪಕೋಡನ ಕ್ಲೀನಾಗಿ ಜೋಡಿಸ್ಕೊಂಡು ನಮ್ಮ ಯಜಮಾನ್ರಿಗೆ ಸರ್ವ್ ಮಾಡ್ತೀನಿ. ಕಾರ್ನ್ ಆನಿಯನ್ ಪಕೋಡ ತಿನ್ನಲು ರೆಡಿ. ಈ ಸರಿ ನಿರಂಜನ್ ಪ್ರೆಸೆಂಟೇಷನ್ ನೋಡಿ ಕಳೆದು ಹೋಗ್ತಾನೆ ನಿಜವಾಗ್ಲೂ.
ಅಷ್ಟು ಸಗದಾಗಿ ಮಾಡಿದ್ದೀನಿ. ಏನಮ್ಮ ಬಾಲ್ಕನಿಗೆ ಬರ್ತದೆ ವಾಯ್ಸು ಸ್ಮೆಲ್ಲು ಎಲ್ಲ ಘಮ ಘಮ ಅಂತ ಇದೆಯಲ್ಲಮ್ಮ. ಬಾಲ್ಕನಿಗೆ ಬರ್ತಿದ್ಯಾ? ನಿಜವಾಗ್ಲೂ ಗಮ್ ಅಂತ ಇದೆ, ಇಡೀ ಮನೆ ಗಮ್ ಅಂತ ಇತ್ತು ನಂಗೆ ಅಲ್ಲಿ ಬಾಲ್ಕನಿಗೆ ವಾಸನೆ. ಮತ್ತೆ ಏನು ಮಾಡಿದ್ದೆ ಇದು? ನಾನು ಇವತ್ತು ಕಾರ್ನ್ ಆನಿಯನ್ ಪಕೋಡ ಮಾಡಿದ್ದೀನಿ. ವೆದರ್ ಸಕ್ಕದಾಗಿತ್ತಲ್ವಾ, ಫುಲ್ ರೊಮ್ಯಾಂಟಿಕ್ ಆಗಿದೆಯಲ್ವಾ? ರೊಮ್ಯಾಂಟಿಕ್ ಆಗಿರೋದಕ್ಕೆ ಪಕೋಡ ಮಾಡಿದ್ಯಾ? ಖಾರವಾಗಿ. ಖಾರನ ಅಲ್ಲ, ಖಾರ ಏನಿಲ್ಲ, ಸಕ್ಕದಾಗಿದೆ. ನೀನು ಎಷ್ಟು ತಿಂತೀಯೋ ಅಷ್ಟೇ ಸ್ಪೈಸ್ನೇ ಹಾಕಿರೋದು. ಓಕೆ, ಟೇಸ್ಟ್ ಮಾಡಲ್ಲ. ಫೈನಲಿ ನಮ್ಮ ಯಜಮಾನ್ರು ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ರಿವ್ಯೂ ಕೊಡೋಕ್ಕೆ ಬಂದಿದ್ದಾರೆ. ಯಜಮಾನ್ರೆ ಹೆಂಗಿದೆ? ಫಸ್ಟ್ ಪ್ರೆಸೆಂಟೇಷನ್ ಅಪ್ಪ. ನೋಡಿ ಪ್ರಿಯ ವೀಕ್ಷಕರೇ, ಈ ಚಳಿಗೆ ಪಕೋಡ ಒಂದ್ ಕಡೆ ಆದ್ರೆ ಬಾಟ್ಲಲ್ಲಿ ಹಾಕಿಟ್ಬಿಟ್ಟವಳು ನಮ್ಗೆ ಸುಮ್ಮನೆ ಇದು ಆಕರ್ಷಣೆ, ಇದೊಂಥರ ಆಕರ್ಷಣೆ. ಬರೀ ಪಕೋಡ ಇದ್ರೆ ಸರಿ ಹೋಗಲ್ಲ, ಪಕೋಡದ ಜೊತೆ ಏನಾದ್ರೂ ತಣ್ಣಗೆ ಐಸ್ ಕ್ಯೂಬ್ ಹಾಕೊಂಡು ನಮಗೆಲ್ಲ ಗೊತ್ತಾಗೋಯ್ತು. ಮ್ಯಾಂಗೋ ಜ್ಯೂಸ್ ಕಣೆ ಹೇಳಿ, ಮ್ಯಾಂಗೋ ಜ್ಯೂಸ್ ಆ ಥರ ಕುಡಿಬೇಕು ಅಂತ ಅನಿಸ್ತಾರೆ. ಇರ್ಲಿ ಬಿಡಿ, ಯಾವುದು ಪರವಾಗಿಲ್ಲ. ಆ್ಯಂಡ್ ಈ ಒಂದು ಕಾರ್ನ್ ಪಕೋಡಾಗೆ ಮಾರ್ಕ್ಸ್ ಕೊಡುವಂಥ ಟೈಮ್ ಪ್ರೆಸೆಂಟೇಷನ್ ಫಾರ್ ದ ವೆರಿ ಫಸ್ಟ್ ಟೈಮ್ 10ಕ್ಕೆ 20 ಕೊಡ್ತಾ ಇದ್ದೀನಿ. 10ಕ್ಕೆ 20 ಪ್ರೆಸೆಂಟೇಷನ್ ತುಂಬಾ ಚೆನ್ನಾಗಿ ಮಾಡಿದ್ದೆ. ನೀ ಹೆಂಗಿದೆ ಅಂದ್ರೆ ಎಂತ 5 ಸ್ಟಾರ್ ಹೋಟ್ಲಲ್ಲೂ ಕೊಡಲ್ಲ ಈ ತರ, ಅಷ್ಟು ಚೆನ್ನಾಗಿ ಮಾಡಿದ್ದೆ. ಫಸ್ಟ್ ಆಫ್ ಆಲ್ ಈ ಬಾಟ್ಲಿಗೆ 10 ಮಾರ್ಕ್ಸ್. ಆಕ್ಚುಲಿ ಪ್ರೆಸೆಂಟೇಷನ್ ಏನಿಲ್ಲ, ಅದ್ರೊಳಗಡೆ ಸುಮ್ಮನೆ ತುಂಬಿಟ್ಟು ನಿಂಬೆಹಣ್ಣು ಹಾಕ್ಬಿಟ್ಟವಳು ಅಷ್ಟೇ. ಈರುಳ್ಳಿ ಎಲ್ಲ ಏನೋ ಕಸ ತರ ಇಟ್ಟೇಳೆ. ಯಾಕೆ ಅದು ಪರವಾಗಿಲ್ಲ, ನೋಡಕ್ ಒಂಥರ ಚೆನ್ನಾಗಿ ಕಾಣ್ತದೆ. ಸೊ 10ಕ್ಕೆ 20 ಪ್ರೆಸೆಂಟೇಷನ್. ಆದ್ರೂ ಎಷ್ಟು ಇರ್ಬೇಕು ನೋಡು, ಅದ್ರಲ್ಲೂ ಕೊಂಗ್ ಕುಡುಕ್ತೀಯ, ಅದ್ರಲ್ಲೂ ಮಿಸ್ಟೇಕ್ ಕುಡುಕ್ತೀಯ. ಅಲ್ಲ ನಿಂಗೆ ನೀವು 10ಕ್ಕೆ 20 ಕೊಟ್ಟಿದ್ದೀನಿ ತಾನೆ, 10ಕ್ಕೆ 20 ಕೊಟ್ಟಿದ್ದೀನಿ. ಇನ್ನು ಟೇಸ್ಟ್ ನೋಡೋಂಥ ಸಮಯ. ಈ ಚಳಿಗೆ ನಿಂಬೆ ನಿಂತ್ಕೊಂಡು ಏನು ಸಕ್ಕತ್ತಾಗಿ ಮಾಡಿದ್ದೆ ಕಣೆ. ಚೆನ್ನಾಗಿದ್ಯಾ? ನಿಜವಾಗ್ಲೂ ಕಾರ್ನಲ್ಲಿ ಮಾಡಿದ್ದೆ. ಹೌದು, ನಿಜವಾಗ್ಲೂ ಕಾರ್ನಲ್ಲಿ ಮಾಡಿದ್ದೀನಿ. ಬೇರೆನೇ ಟೇಸ್ಟ್ ಇದೆ ರೀ, ಅದ್ಭುತವಾಗಿದೆ. ಒಂಥರ ಈ ಸೋಯಾ, ಕಾರ್ನು, ಆನಿಯನ್ ಪಕೋಡ ಎಲ್ಲ ಮಿಕ್ಸ್ ಮಾಡ್ದಂಗಿದೆ. ಇದು ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿದೆ. ಬಟ್ ದಯವಿಟ್ಟು ಇದನ್ನು ನೀವು ಮನೆ ಮಾಡ್ಕೋಬೇಕಾದ್ರೆ ನಿಂಬೆಹಣ್ಣು ಹಿಂಡೋದನ್ನು ಮರಿಬೇಡಿ. ಅವಳು ಹುಳಿ ಮಧ್ಯ ಬಂದರೆ ಬೊಂಬಾಡಾಗಿದೆ. ಟೇಸ್ಟ್ಗೂ ಕೂಡ 10ಕ್ಕೆ 15. 10ಕ್ಕೆ 15. ಇನ್ನು 5 ಎಲ್ಲೋಯ್ತು? 20. ಇವತ್ತು 20 ಕೊಟ್ಟಿದ್ಯಲ್ವಾ? ಮಾರ್ಕ್ಸ್ ಇರೋದೇ 10ಕ್ಕೆ ಕಡೆ, 5 ಎಕ್ಸ್ಟ್ರಾ ಕೊಟ್ಟಿದ್ದೀನಿ. 5 ಎಲ್ಲೋಯ್ತು? 10ಕ್ಕೆ 20 ಕೊಟ್ಟಿದ್ದೀನಿ. ಸೊ ಫಸ್ಟ್ ಟೈಮ್ ಯಶಸ್ವಿನಿ ಯೂಟ್ಯೂಬ್ ಚಾನಲಲ್ಲಿ ಟೇಸ್ಟು, ಪ್ರೆಸೆಂಟೇಷನು ಪ್ರತಿಯೊಂದಕ್ಕೂ ಔಟ್ ಆಫ್ ಔಟ್ ಬಂದಿದೆ. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಗಿಫ್ಟ್ ನಿಮಿಷ ಕೆಲಸ ಅಲ್ಲಿ ಹೋಗ್ಬರ್ತೀನಿ. ನಂಗೆ ಗಿಫ್ಟ್ ಬೇಕು. ಕೊಡು ಸರ್, ಮೊಬೈಲ್ ಕೊಡು. ಹಲೋ, ಅರ್ಥ ಆಯ್ತು ಅನ್ಸುತ್ತೆ. ಫೈನಲಿ ನನ್ನ ಗಂಡನಿಗೆ ಪ್ರೆಸೆಂಟೇಷನು ಇಷ್ಟ ಆಯಿತು, ಟೇಸ್ಟು ಇಷ್ಟ ಆಯಿತು. ಈ ಸರಿ ನನಗೆ ಮಾರ್ಕ್ಸ್ ಔಟ್ ಆಫ್ ಔಟು. ಪ್ರೆಸೆಂಟೇಷನ್ಗೆ 20, 10ಗೆ 20, ಟೇಸ್ಟ್ಗೆ 15. ಫುಲ್ ಖುಷಿಯಾಗೋಯ್ತು ನನಗೆ. ಸೊ ನೀವು ಸಹ ಕಾರ್ನ್ ಆನಿಯನ್ ಪಕೋಡನ ಟ್ರೈ ಮಾಡಿ, ಕಮೆಂಟ್ ಮಾಡಿ. ಸೊ ಇಲ್ಲಿಗೆ ನಾನು ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಟಾಟಾ ಬಾಯ್. ಲವ್ ಯು. ನಾನು ಹೋಗಿ ಪಕೋಡ ತಿಂತೀನಿ ಫುಲ್ ರೊಮ್ಯಾಂಟಿಕ್ ಆಗಿ.